ಇವತ್ತಿನ ದಿವಸ ಬಹಳ ಸಂತೋಷದಿಂದ ಈ ಜಾತ್ರೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ವಾಲ್ಮೀಕಿ ಮಹರ್ಷಿ ಈ ದೇಶಕ್ಕೆ ರಾಮಾಯಣ ಗ್ರಂಥವನ್ನ ಕೊಟ್ಟಂತವರು. ಅವರ ಹೆಸರು ಅಜರಾಮರವಾಗಿದೆ. ಇವತ್ತು ಅಯೋಧ್ಯೆಯಲ್ಲಿ ಏನು ಶ್ರೀರಾಮಚಂದ್ರನ ದೇವಸ್ಥಾನ ಆಗಿದೆ, ಅದು ವಾಲ್ಮೀಕಿ ಮಹರ್ಷಿ ಕೃತಿಯ ಒಂದು ಪ್ರತೀಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅಯೋಧ್ಯೆಯಲ್ಲಿ ಏರ್ಪೋರ್ಟ್ ಆಗಿದೆ. ಆ ಏರ್ಪೋರ್ಟ್ಗೆ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ವಾಲ್ಮೀಕಿ ಮಹರ್ಷಿ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ವಾಲ್ಮೀಕಿ ಮಹರ್ಷಿಯ ಒಂದು ಪ್ರಭಾವ ಎಷ್ಟಿದೆ, ಅವರು ಎಷ್ಟು ಜನಾನುರಾಗಿಯಾಗಿದ್ದಾರೆ, ಎಷ್ಟು ಈ ಕೃತ್ಯವನ್ನ ರಚಿಸೋದ್ರ ಮೂಲಕ ಪ್ರತಿಯೊಬ್ಬರ ಮನಸ್ಸಲ್ಲಿ ಇದ್ದಾರೆ ಅನ್ನೋದು ಎಲ್ಲರಿಗೂ ತಿಳಿದಂತ ವಿಷಯ. ಈಗಾಗಲೇ ಸಿದ್ದೇಶಣ್ಣ ಅವರು ಕೂಡ ಹೇಳಿದ್ರು, ನಮ್ಮ ಸ್ವಾಮೀಜಿಯವರು ಸುಮಾರು 250ಕ್ಕೂ ಹೆಚ್ಚು ದಿನ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ರು. ವಾಲ್ಮೀಕಿ ಜನಾಂಗಕ್ಕೆ ರಿಸರ್ವೇಶನ್ ಜಾಸ್ತಿ ಮಾಡಬೇಕು ಅಂತ. ನಮ್ಮ ಸರ್ಕಾರದಲ್ಲಿ 4% ಇಂದ 7%ಗೆ ನಾವು ರಿಸರ್ವೇಶನ್ ಅನ್ನ ಜಾಸ್ತಿ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ. ಈ ರಿಸರ್ವೇಶನ್ ಜಾಸ್ತಿ ಮಾಡಿದರ ಉಪಯೋಗವನ್ನ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದ ಎಲ್ಲ ಬಂಧುಗಳು ಪಡ್ಕೋಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತರು, ಯುವಕರು ವಿದ್ಯಾವಂತರಾಗಿ ಸರ್ಕಾರಿ ನೌಕರಿಗಳಿರ್ಬೋದು, ಎಲ್ಲೆಲ್ಲಿ ರಿಸರ್ವೇಶನ್ ಬರ್ತದೆ ಅದರ ಒಂದು ಉಪಯೋಗವನ್ನ ತಕೊಂಡು ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಡುವಂತ ಕೆಲಸ ಆಗಬೇಕು ಅಂತೇಳಿ ಈ ಮೂಲಕ ಹೇಳ್ತಾ, ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಬಹಳ ದಿಟ್ಟ ಹೋರಾಟಗಾರರು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಧರಣಿ ಮಾಡುವಂತ ಸಂದರ್ಭದಲ್ಲಿ ಸುಮಾರು 250 ದಿವಸ, ಇದೇನು ಸಣ್ಣ ಧರಣಿ ಅಲ್ಲ, ಯಾವುದಕ್ಕೂ ಜಗ್ಗದೇನೆ ಬಗ್ದೇನೆ ಬೆಂಗಳೂರಲ್ಲಿ ಧರಣಿ ಕೂತು ಕೊನೆಗೆ ಹಿಡಿದ ಹಠವನ್ನ ಸಾಧನೆ ಮಾಡಿ ಈ ಜನಾಂಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಕೊಡುಗೆ ಬಹಳ ವಿಶೇಷ. ಮತ್ತು ಅದರಲ್ಲೂ ವಿಶೇಷವಾಗಿ ಇವರು ಬಂದ ನಂತರ ರಾಜನಹಳ್ಳಿಗೆ ಒಂದು ಹೊಸ ಕಳೆ ಬಂದಿದೆ, ಹೊಸ ಕಿರೀಟ ಆಗಿದೆ. ಕಿರೀಟ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನನಗೆ ವಿಶೇಷ ಹೇಳಬೇಕು ಅಂತ ಹೇಳಿದ್ರೆ, ವಾಲ್ಮೀಕಿ ಜನಾಂಗ ಏನಿದೆ ಬಹಳ ನಿಯತ್ತಿನ ಮತ್ತು ಪ್ರಾಮಾಣಿಕ ಜನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂತವರು ನಾವು ಎಲ್ಲ ಸೇರಿ ಇವತ್ತು ಈ ದೇಶದಲ್ಲಿ, ಈ ಸಮಾಜದಲ್ಲಿ ಇದ್ದೇವೆ ಅನ್ನೋಂಥದ್ದು ಒಂದು ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿ ಈ ಜಾತ್ರೆಗೆ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಶುಭ ಕೋರಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಶುಭ ಕೋರಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ.